ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣ ಅಲ್ಲ ಅಂತೇಳಿ ಜಯದೇವ ಆಸ್ಪತ್ರೆ ತಜ್ಞರ ಪ್ರಾಥಮಿಕ ವರದಿ ಹೇಳ್ತಾ ಇದೆ. ಈ ಬಗ್ಗೆ ತಜ್ಞರೀಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಜಯದೇವ ವರದಿಗೂ ಹಾಗೆಯೇ ಐಸಿಎಂಆರ್ ವರದಿಗೂ ಸಾಮ್ಯತೆಗಳು ಕಂಡು ಬರ್ತಾ ಇದೆ. ಅಂದ್ರೆ ಕೋವಿಡ್ ವ್ಯಾಕ್ಸಿನ್ ನ ಸೈಡ್ ಎಫೆಕ್ಟ್ ನಿಂದಾಗಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇಲ್ಲ ಅನ್ನೋ ಒಂದು ಸಂಶೋಧನೆಯನ್ನ ಮಾಡಲಾಗಿದೆ. ಆ ವರದಿ ಈಗ ಹೇಳ್ತಾ ಇದೆ. ಪ್ರಾಥಮಿಕ ವರದಿಯನ್ನ ಜಯದೇವ ತಜ್ಞರು ಸಿದ್ಧಪಡಿಸಿದ್ದಾರೆ. ಅತಿಯಾದಂತ ತೂಕ, ಧೂಮಪಾನ ಮಾಡೋದು, ಫಾಸ್ಟ್ ಫುಡ್ಗಳನ್ನು ತಿನ್ನೋದು, ಜೀವನ ಶೈಲಿ ಮತ್ತೆ ಫ್ಯಾಮಿಲಿ ಹಿಸ್ಟ್ರಿನೇ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಮತ್ತೆ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಕಾರಣ ಅಂತೇಳಿ ಪ್ರಾಥಮಿಕವಾಗಿ ಒಂದು ವರದಿಯನ್ನ ರೆಡಿ ಮಾಡಿದ್ದಾರೆ ಜಯದೇವ ತಜ್ಞರು. ಪ್ರಪಂಚದಲ್ಲಿ ಸಹ ಈಗ ನಾವೇನು ವೈಜ್ಞಾನಿಕ ನಿಯತಕಾಲಿಕೆಗಳಲ್ಲಿ ಜರ್ನಲ್ಸ್ನಲ್ಲಿ ಸಹ ಏನಿದೆ ವ್ಯಾಕ್ಸಿನ್ಗೂ ಅದಕ್ಕೂ ಸಂಬಂಧ ಬಹಳ ಕಡಿಮೆ ಅಂತಾರೆ. ಈಗ ನಾವು mRNA ವ್ಯಾಕ್ಸಿನ್ ಅಂತ ಏನು ಹೊರದೇಶಗಳಲ್ಲಿ ತಗೊಳ್ತಾ ಇದ್ರು, ಅದರಲ್ಲಿ ಸಹ 1 ಲಕ್ಷ ಜನರು ಏನಾದರೂ ಲಸಿಕೆ ತಗೊಂಡ್ರೆ ಅದರಲ್ಲಿ ಒಬ್ಬರಿಗೆ ಇಬ್ಬರಿಗೆ ಬರುತ್ತೆ ಅಂತ. ಅಂದರೆ ಸ್ಟ್ಯಾಟಿಸ್ಟಿಕಲಿ ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ ಅಂತ. ಲಸಿಕೆಯಿಂದ ಹೃದಯಾಘಾತ ಆಗೋ ಸಾಧ್ಯತೆಗಳು ತೀರಾ ಕಡಿಮೆ. ಬೇರೆ ಕಾರಣಗಳು ಅಂದರೆ ನಾನು ಈಗ ಹೇಳಿದ್ದೇನಲ್ಲ, ಮುಖ್ಯವಾಗಿ ಬಹಳಷ್ಟು ಇತ್ತೀಚಿನ ದಿನಗಳಲ್ಲಿ ಈ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿ ಬಹಳ ಮುಖ್ಯ ಕಾರಣ.